ರಾಜ್ಯಾಧ್ಯಕ್ಷರಾದಂತಹ ವೈಶಂಕರ್ ನಾನು ಈ ದಿನ ಗುಡಿಬಂಡೆ ತಾಲೂಕು ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ಪ್ರವಾಸಿ ಮಂದಿರದಲ್ಲಿ ಒಂದು ಸಭೆಯನ್ನು ಮಾಡಿ ಇಲ್ಲಿ ಪತ್ರಿಕಾಗೋಷ್ಠಿ ಕೊಡಬೇಕಂತ ಹೇಳ್ಬಿಟ್ಟು ಒಂದು ತೀರ್ಮಾನ ಮಾಡಿದ್ವಿ. ಏನಂತಂದ್ರೆ ಒಂದು 5-6 ದಿನದಿಂದ ನಮ್ಮ SN ಸುಬ್ಬಾರೆಡ್ಡಿ ಅನ್ನೋರ ಬಗ್ಗೆ ಒಂದು ನಮ್ಮ ದಲಿತ ಸಂಘಟನೆಯ ಸಂದೇಶ್ ಅನ್ನೋರು ಕೋಲಾರ ಮೂಲದವರು, ಆ ವ್ಯಕ್ತಿ ಏನೂ ದಾಖಲೆ ಇಲ್ಲದೆ ಒಂದು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ SN ಸುಬ್ಬಾರೆಡ್ಡಿ ಅನ್ನೋರ ಮೇಲೆ. ಅದರ ವಿರುದ್ಧ ಈ ದಿನ ನಮ್ಮ ಕಾರ್ಯಕರ್ತರೆಲ್ಲ ಒಂದು ತೀರ್ಮಾನ ಮಾಡಿ ಮೊನ್ನೆ ಒಂದು 4 ದಿನ ಹಿಂದೆ ಬಾಗೇಪಲ್ಲಿಯಲ್ಲಿ ಪತ್ರಿಕಾಗೋಷ್ಠಿ ಸಹ ಮಾಡಿದ್ವಿ ನಾವು. ಅವರು ಯಾವ ಉದ್ದೇಶ ಇಟ್ಕೊಂಡು ಯಾರ ಮಾತು ಕೇಳಿಕೊಂಡು MLA ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಅವರ ಇಲ್ಲ, ಉದ್ದೇಶಪೂರ್ವಕವಾಗಿ ಅವ್ರ ಮೇಲೆ ಆರೋಪ ಮಾಡ್ತಾ ಇರೋದನ್ನು ನಾವು ಖಂಡಿಸ್ತಾ ಇದ್ದೀವಿ ದಲಿತ ಸಂರಕ್ಷಣಾ ವೇದಿಕೆ ಸಂಘಟನೆಯಿಂದ. ಯಾಕಂತಂದ್ರೆ ಹಲವಾರು ವರ್ಷದಿಂದ ನಾವು ಗುಡಿಬಂಡೆ ಬಾಗೇಪಲ್ಲಿ ಈ ಕ್ಷೇತ್ರದಲ್ಲಿ ನಮ್ಮ SC ST ಸಮುದಾಯದವರಿಗೆ SN ಸುಬ್ಬಾರೆಡ್ಡಿ ಕಡೆಯಿಂದ ಹಲವಾರು ಜನರಿಗೆ ಅನುಕೂಲ ಆಗುವಂಥ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಾ ಇದ್ದೀವಿ ನಾವು ಸಂಘಟನೆಯಿಂದ. ನಮಗೆ ಇದುವರೆಗೂ ಯಾವುದೇ ರೀತಿ ನಾವು ಹೋಗಿರ್ತಕ್ಕಂಥ ನಮ್ಮ ಕಾರ್ಯಕರ್ತರಾಗಲಿ ನಮ್ಮ ಸಂಘಟನೆ ಮುಖಂಡರುಗಳಾಗಲಿ ನಮಗೆ ಯಾವುದೇ ರೀತಿ ಶಾಸಕರಿಂದ ತೊಂದರೆ ಆಗಿಲ್ಲ ಇವತ್ತುವರೆಗೂ. ಇಲ್ಲಿ ದಲಿತ ಕಾರ್ಯಕರ್ತರಿಗೆ ನಮ್ಮ SC ST ಮುಖಂಡರಿಗೆ ಕಾರ್ಯಕರ್ತರಿಗೆ ಸಮುದಾಯದವರಿಗೆ ಯಾರಿಗಾದರೂ ಶಾಸಕರಿಂದ ಏನಾದರೂ ದೌರ್ಜನ್ಯಕ್ಕೆ ಏನಾದರೂ ಹೊರಪಟ್ಟಿದ್ರೆ, ಅವರು SC ST ಜಾಗಗಳನ್ನ ಏನಾದರೂ ದೌರ್ಜನ್ಯ ಮಾಡಿ ಎಲ್ಲಾದರೂ ಕಿತ್ಕೊಂಡಿದ್ರೆ ಅಂತ ಯಾರಾದರೂ ಇದ್ರೆ ನಮ್ಮ ಗಮನಕ್ಕೆ ತಂದುಕೊಡಿ. ನಾವು ಸಂಘಟನೆಯಿಂದ ಶಾಸಕರ ಹತ್ರ ಮಾತಾಡಿ SN ಸುಬ್ಬಾರೆಡ್ಡಿ ಅವರನ್ನು ನಾವು ಮಾತಾಡಿ ಬಗೆಹರಿಸುವಂಥ ಕೆಲಸಗಳು ನಾವು ಕೈ ಜೋಡಿಸ್ತೀವಿ. ಅವರಿಗೆ ಯಾವುದೇ ಕಾರಣಕ್ಕೂ ಈ ಕ್ಷೇತ್ರದಲ್ಲಿ ತೊಂದರೆ ಕೊಡಬೇಕಂತ ಉದ್ದೇಶ ಅವರಲ್ಲಿ ಯಾವತ್ತೂ ಇಲ್ಲ. ಆದ್ದರಿಂದ ಸಂದೇಶನ್ನವರು ಕ್ಷೇತ್ರದಲ್ಲಿ ಶಾಂತಿ ರೂಪದಲ್ಲಿ ಇರ್ತಕ್ಕಂಥ SC ST ಸಮುದಾಯವನ್ನು ರೋಚಿಗೆ ಎಬ್ಬಿಸ್ತಾ ಇರತಕ್ಕಂಥ ನಿರ್ಮಾಣ ಇವತ್ತು ಆಗಿದೆ. ಉದಾಹರಣೆ, ನಾನೊಂದು ಸಣ್ಣ ಒಂದು ಗ್ರಾಮದ ಒಂದು ವಿಚಾರ ಹೇಳ್ತೀನಿ. ಒಂದು ಗ್ರಾಮಕ್ಕೆ ಯಾವುದೋ ಒಂದು ಹುಚ್ಚುನಾಯಿ ಬರ್ತಾ ಇದೆ ಅಂತಂದರೆ ನಾಯಿಗಳೆಲ್ಲ ಬೊಗಳಕ್ಕೆ ಸ್ಟಾರ್ಟ್ ಮಾಡ್ತಾ ಬಂದೆ. ಯಾಕಂತಂದರೆ ಆ ಹುಚ್ಚುನಾಯಿ ಈ ನಾಯಿಗಳನ್ನು ಏನಾದರೂ ಕಚ್ಚಿದ್ರೆ ಅದನ್ನು ನಾಯಿಗೂ ಹುಚ್ಚಿದಾಗ್ಬಿಡ್ತದೆ ಅಂತ. ಅದಕ್ಕೋಸ್ಕರ ಆ ಗ್ರಾಮಕ್ಕೆ ಹುಚ್ಚುನಾಯಿ ಎಂಟ್ರಿ ಆದ ತಕ್ಷಣ ಏನು ಮಾಡ್ತಾರೆ ಅಂದರೆ, ಗ್ರಾಮದಲ್ಲಿರ್ತಕ್ಕಂಥ ಎಂಟ್ರಿ ಆಗ್ತಾ ಇದ್ದಂಗೆ ಜನ ಇರ್ತಾರಲ್ಲ ಊರಲ್ಲಿ ಗ್ರಾಮಸ್ಥರು, ಅವಾಗ ಏನು ಮಾಡ್ತಾರೆ, ಬಲೆಗೆ ಹಾಕುವಂಥ ಕೆಲಸಗಳು ಅದನ್ನು ಮಾಡಕ್ಕೆ ನೋಡ್ತಾರೆ. ಅದಕ್ಕೂ ತಪ್ಪಿಸ್ಕೊಳ್ಳೋಕೆ ನೋಡಿದ್ರೆ ಏನು ಮಾಡ್ತಾರೆ, ದೊಣ್ಣೆಯಲ್ಲೋ ಕಲ್ಲಲ್ಲೋ ಹೊಡೆದು ಅದಕ್ಕೆ ಬೇರೆ ನಾಯಿಗಳಿಗೆಲ್ಲ ಒಂದು ರಕ್ಷಣೆ ಮಾಡಬೇಕಂತ ಹೇಳ್ಬಿಟ್ಟು ಒಂದು ಅದನ್ನು ತಡೆಯುವಂಥ ಕೆಲಸ ಮಾಡ್ತಾರೆ ಗ್ರಾಮದಲ್ಲಿರ್ತಕ್ಕಂಥ. ಆದ್ದರಿಂದ ಇವತ್ತು ಕ್ಷೇತ್ರದಲ್ಲಿ ಇಲ್ಲದಿರೋರು ಆರೋಪಗಳನ್ನು ಮಾಡಿಕೊಂಡು ಯಾವುದೋ ಜಮೀನುಗಳು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಭೂಮಾಫಿಯಾ ನಡೀತಾ ಇದೆ ಶಾಸಕರಿಂದ ಅಂತ ಹೇಳ್ಬಿಟ್ಟು ಏನು ಸುಳ್ಳು ಆರೋಪ ಕೊಟ್ಟಿದ್ದಾರೆ ಸಂದೇಶ್ ಅವರು. ಅದನ್ನು 4ನೇ ತಾರೀಕು ಗುಡಿಬಂಡೆಗೆ ಬಂದು ಹೋರಾಟ ಮಾಡ್ತೀನಿ ಅಂತ ಹೇಳಿದರೆ ಅವರು ಗುಡಿಬಂಡೆ ತಾಲೂಕಿಗೆ ಬರಬೇಕು. ನಾವು ಸ್ವಾಗತ ಕೋರ್ತಾ ಇದ್ದೀವಿ ಅವ್ರನ್ನ. ಗುಡಿಬಂಡೆ ತಾಲೂಕಿಗೆ ಬಂದು ಶಾಸಕರು ಎಲ್ಲಿ ಸರ್ಕಾರಿ ಜಮೀನಾಗಿರ್ಬೋದು, ಒಂದು ಅರಣ್ಯ ಇಲಾಖೆ ಸಂಬಂಧಪಟ್ಟಿರ್ತಕ್ಕಂಥ ಜಾಗಗಳಾಗಿರ್ಬೋದು, ಎಲ್ಲಿ ಒತ್ತುವರಿ ಮಾಡ್ಕೊಂಡಿದ್ದಾರೆ, SC STಗಳ ಮೇಲೆ ಎಲ್ಲಿ ದೌರ್ಜನ್ಯ ಮಾಡಿ ಜಾಗಗಳು ಕಿತ್ಕೊಂಡಿದ್ದಾರೆ ಅನ್ನೋದು ಸಂದೇಶ್ ಅವರು ಬಂದು ತೋರಿಸ್ಬಿಟ್ಟು ಹೋಗ್ಬೇಕು. ಆ ದಿನ 4ನೇ ತಾರೀಕು ತೋರಿಸ್ಬಿಟ್ಟು ಒತ್ತುವರಿ ಮಾಡಿಕೊಂಡು ಮಾಡಿದಾರೆ ಅಂತಂದರೆ ಅದಕ್ಕೆ ಆದಂಥ ಒಂದು ತಹಸೀಲ್ದಾರ್ ಇದ್ದಾರೆ, ಸರ್ವೆ ಡಿಪಾರ್ಟ್ಮೆಂಟ್ ಇದೆ,
ಎಲ್ಲರಿಗೂ ಒಂದು DC ಗಮನಕ್ಕೂ ಕೊಟ್ಟು ಆ ಒತ್ತುವರಿ ತೆರವು ಮಾಡಿಸುವಂಥ ಕೆಲಸ ಮಾಡಲಿ. ಅವ್ರ ಕೈಯಲ್ಲಿ ಏನಾದರೂ ಮಾಡೋಕ್ಕಾಗಿಲ್ಲ, ನಮ್ಮ SC/ST ಸಮುದಾಯಗಳ ಮೇಲೆ ದೌರ್ಜನ್ಯ ಆಗಿದೆ, ಅನ್ಯಾಯ ಆಗಿದೆ ಅಂತಂದರೆ ಅವ್ರಿಗೆ ಯಾರು ನಮ್ಮ ಇಲ್ಲಿ ಗುಡಿಬಂಡೆ ತಾಲೂಕಲ್ಲಿ ಯಾವೂರವರು ಯಾರು ನಮ್ಮ ದಲಿತ ಕಾರ್ಯಕರ್ತರು ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅಂಥವರು ಯಾರಿದ್ದಾರೋ ದಯವಿಟ್ಟು ನಿಮ್ಗೆ ಶಾಸ್ತ್ರದಿಂದ ತೊಂದರೆ ಆಗಿದ್ರೆ ನಾವು ಸಂಘಟನೆಯಿಂದ ನಿಮಗೆ ಸತತವಾಗಿ ನಿಮಗೋಸ್ಕರ ನಾವು ಕೆಲಸ ಮಾಡೋಕ್ಕೆ ಸಿದ್ಧ ಇದ್ದೀವಿ. MLA ಅವರು ನಿಮ್ಮ ಮುಂದೆ ಕರ್ಕೊಬಂದು ಬಗೆಹರಿಸುವಂಥ ಕೆಲಸಗಳು ನಾವು ಮಾಡ್ತೀವಿ. ಉದ್ದೇಶಪೂರ್ವಕವಾಗಿ ಯಾರೋ ಮಾತು ಕೇಳಿಕೊಂಡು ಎಲ್ಲೋ ಇರೋರನ್ನ ಕರ್ಕೊಬಂದು ಇಲ್ಲಿ ಕ್ಷೇತ್ರದಲ್ಲಿ ತೊಂದರೆ ಮಾಡೋಕ್ಕೆ ದಯವಿಟ್ಟು ಯಾರು ನಮ್ಮ ದಲಿತ ಕಾರ್ಯಕರ್ತರು SC/ST ಜನಾಂಗದವರು ಯಾರು ದಯವಿಟ್ಟು ಆ ಆಶ್ವಾಸನೆಗಳು ಯಾರು ಕೊಡಕ್ಕೆ ಹೋಗಬೇಡಿ. ಆ ಚಾನ್ಸ್ಗಳೆಲ್ಲ ಈ ತಾಲೂಕಲ್ಲಿ ಕೊಡಬೇಡಿ. ನೀವು ಮಾಡ್ಕೊಂಡು ಬಂದಿರತಕ್ಕಂಥವ್ರು ಇದ್ದಾರೆ ಕ್ಷೇತ್ರದಲ್ಲಿ, ಅವ್ರಿಗೆ ಒಂದು ಗಮನ ಕೊಡಿ. ನಾವು ಇಲ್ಲೇ ಕೂತ್ಕೊಂಡು ಶಾಸಕರ ಹತ್ರ ಮಾತಾಡಿ ಬಗೆಹರಿಸುವಂಥ ಕೆಲಸಗಳು ಬೇಕಾದರೆ ಮಾಡೋಣ. ಯಾವುದೂ ಇಲ್ಲ, ಉದ್ದೇಶಪೂರ್ವಕವಾಗಿ ಶಾಸಕರ ಮೇಲೆ ಗೂಬೆ ಕೂರಿಸುವಂಥ ಕೆಲಸಗಳು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಜನ ಇಲ್ಲಿರ್ತಕ್ಕಂಥ ದಲಿತ ಕಾರ್ಯಕರ್ತರು ನಮ್ಮ ಸಂಘಟನೆ ಕಾರ್ಯಕರ್ತರು ಅವರಿಗೆ ಬುದ್ಧಿ ಕಲಿಸುವಂಥ ಕೆಲಸಗಳು ಮಾಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಕೆಲವರು ನಾವು ಅವ್ರ ಥರ ಯೂಟ್ಯೂಬಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ತೋರಿಸ್ಕೊಂಡು ಬಂದಿದ್ರೆ ಹಲವಾರು ಉದಾಹರಣೆಗಳಿದೆ. ಅವರು 300 ಮಾಡಿದ್ದೀವಿ, 400 ಮಾಡಿದ್ದೀವಿ, 420 ಕೇಸ್ಗಳು ಅದು ಬಗೆಹರಿಸಿದೀವಿ ಅಂತ ತೋರಿಸ್ತಾ ಇದ್ರೆ ನಮಗೊಂಥರ ಕಾರ್ಯಕರ್ತರು ನಮ್ಮ ಮುಖಂಡರುಗಳಿಗೆಲ್ಲ ಹಿರಿಯ ಮುಖಂಡರುಗಳಿಗೆಲ್ಲ ನಗು ಬರುವಂಥ ಸಂದರ್ಭ ಇದಾಗಿದೆ. ನಾವು ಅದರ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ಕೊಂಡಿದ್ರೆ ನಾವು ಸಾವಿರಾರು ಉದಾಹರಣೆಗಳಿದೆ ನಮ್ಮದು. ನಾವು ಯಾವತ್ತೂ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ಕೋಬೇಕಂತ ಹೋಗಿಲ್ಲ. ಕೆಲಸ ಮಾಡೋರು ಯಾವತ್ತಿದ್ರು ಜನಗಳಿಗೆ ಸೇವೆ ಮಾಡುವಂಥವ್ರು ಹೇಳ್ಕೊಂಡು ಮಾಡಲ್ಲ, ಜನಗಳಿಗೆ ಅನುಕೂಲ ಮಾಡುವಂಥ ಮುಖಂಡರುಗಳು ಕೆಲಸಗಳು ಮಾಡಲಿ. ನಾವು ದಲಿತ ಕಾರ್ಯಕರ್ತರಿಗೆ SC/ST ಸಮುದಾಯಕ್ಕೆ ಅವ್ರು ನ್ಯಾಯ ಕೊಡಿಸಕ್ಕಂಥ ಹೋರಾಟಗಳಕ್ಕಂತ ಬರಬೇಕಾದ್ರೆ ಮಾಡಲಿ, ಅವ್ರು ಸ್ವಾಗತ ಕೋರ್ತೀವಿ, ನಾವಿಲ್ಲ ಅಂತ ಹೇಳ್ತಾ ಇಲ್ಲ. ಒಂದು ಯಾರಿಗಾದರೂ ಗುಡಿಬಂಡೆ ತಾಲೂಕಲ್ಲಿ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಅವ್ರಿಗೆ ಯಾರ್ಯಾರಿಗೆ ಎಲ್ಲೆಲ್ಲಿ ಯಾವ ಗ್ರಾಮದಲ್ಲಿ ಅನುಕೂಲ ಮಾಡಿದ್ದಾರೆ ಅವರು ಅಂತ ಹೇಳ್ಬಿಟ್ಟು ಹೇಳ್ಬೇಕು 4ನೇ ತಾರೀಕು. ಮತ್ತೆ ಕೋಲಾರ ಜಿಲ್ಲೆಯಲ್ಲಿ ಯಾವ್ಯಾವ ಗ್ರಾಮದಲ್ಲಿ ಎಷ್ಟು ಜನಕ್ಕೆ ಬಡವರಿಗೆ ನಿವೇಶನಗಳು ಕೊಡಿಸಿದ್ದಾರೆ, ಎಷ್ಟು ಊರುಗಳಲ್ಲಿ ಸ್ಮಶಾನಕ್ಕೆ ಜಾಗ ಕೊಡಿಸಿದ್ದಾರೆ, ಎಲ್ಲೆಲ್ಲಿ ಅವರು ಅನುಕೂಲ ಮಾಡಿದ್ದಾರೆ ಅವ್ರ ಜಿಲ್ಲೆಯಲ್ಲಿ ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಅದು ತೋರಿಸ್ಬಿಟ್ಟು ಈ ಕ್ಷೇತ್ರದಲ್ಲಿ ಯಾರು ನಿಮ್ಮ ಹತ್ರ ಬಂದಿದ್ದಾರೋ ಅವ್ರಿಗೇನು ಅನ್ಯಾಯ ಆಗಿದೆಯೋ ಆಗಿರ್ತಕ್ಕಂಥ ವ್ಯಕ್ತಿಗಳ ವಿಚಾರವನ್ನು ನಮ್ಮ ಮುಂದೆ ಸ್ವಲ್ಪ ತಿಳಿಸಿದ್ರೆ ನಾವು ಶಾಸಕರ ಹತ್ರ ಹೇಳ್ಬಿಟ್ಟು ನಮ್ಮ SC/ST ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಅವರು ನ್ಯಾಯ ಕೊಡಿಸಿ ಶಾಸಕರೇ ನಮ್ಮ ದಲಿತ ಇವರಿಗೆಲ್ಲ ಅನ್ಯಾಯ ಆಗೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಅವ್ರ ಪರವಾಗಿ ನಿಂತ್ಕೊಂಡು ಶಾಸಕರ ಹತ್ರ ಒಳ್ಳೆ ಅನುಕೂಲ ಆಗುವಂಥ ಕೆಲಸಗಳು ನಾವು ಕೈ ಜೋಡಿಸ್ತೀವಿ. ಏನಾದರೂ ತೊಂದರೆ ಕೊಡ್ತಾ ಇದ್ರೆ ಈ ಕ್ಷೇತ್ರದಲ್ಲಿ ಜನಗಳನ್ನ ದಿಕ್ಕು ತಪ್ಪಿಸುವಂಥ ಕೆಲಸಗಳು ಮಾಡ್ತಾ ಇದ್ರೆ ಸಂದೇಶ್ ಅವರೇ, ಮುಂದಿನ ದಿನಗಳಲ್ಲಿ ಅದು ನೀವು ಹೋರಾಟಗಾರರ ಲಕ್ಷಣ ಅಲ್ಲ, ಅದು ಹೋರಾಟಗಾರರ ಲಕ್ಷಣ ಇರ್ತಕ್ಕಂಥದ್ದು ಒಂದು ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು ಒಂದು ಸಂವಿಧಾನದ ಅಡಿಯಲ್ಲಿ, ಕಾನೂನು ಅಡಿಯಲ್ಲಿ ನೀವು ಹೋರಾಟಗಳನ್ನು ಮಾಡಿ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳಿ, ಅದನ್ನು ನ್ಯಾಯಪಡಿಸುವಂಥ ಕೆಲಸಗಳನ್ನು ಮಾಡಿ ಅಂತ ಹೇಳ್ಬಿಟ್ಟು ಹೇಳಿರ್ತಕ್ಕಂಥದ್ದು. ಅದನ್ನು ಬಿಟ್ಟು ನೀವೇ ಒಂದು ಎದುರೂರಿಲ್ಲ, ನಾವೂ ಒಂದು ದಲಿತ ಮುಖಂಡರುಗಳೇ, ನಮಗೂ ಅದೇ ಪೌರುಷನೇ ಇರ್ತಕ್ಕಂಥದ್ದು. ನಮ್ಮ ಕಾರ್ಯಕರ್ತರು ನಿಮ್ಮ ಥರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಂಡು ಇಷ್ಟು ಜನನಂತ ನೀವೇ ಕಾಮೆಂಟ್ಗಳು ಮಾಡೋಕ್ಕೆ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಫೇವರ್ ಆಗಿ ನೀವೇ ಕಾಮೆಂಟ್ಗಳು ಮಾಡಿಸ್ಕೊಳ್ಳೋದು, ಅದು ಎಲ್ಲರಿಗೂ ಜನರಿಗೆ ಕರ್ನಾಟಕ ಜನತೆಗೆ ಗೊತ್ತಾಗ್ತಾ ಇದೆ. ಅದೆಲ್ಲ ನಿಮ್ಮ ವಿಚಾರಗಳೇನು, ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳೇನು, ಸರ್ವೆ ನಂಬರ್ಗಳೇ ಯಾವ ಕರ್ನಾಟಕ ಜನತೆಗೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಆಯ್ತಾ? ಅದನ್ನು ಬಿಟ್ಟು SC/ST ಸಮುದಾಯಕ್ಕೆ ಒಂದು ದಲಿತ ಕಾರ್ಯಕರ್ತರಾಗಿ, ಒಂದು ಮುಖಂಡರಾಗಿ ದಲಿತರಿಗೆ ನ್ಯಾಯ ಕೊಡಿಸುವಂಥ ಹೋರಾಟಗಳನ್ನು ಮಾಡಿ ಎಲ್ಲರ ಬೆಂಬಲ ಸಿಗುತ್ತೆ ನಿಮಗೆ. ಇಲ್ಲಿರ್ತಕ್ಕಂಥ ಹಿರಿಯ ದಲಿತ ಮುಖಂಡರು ಯಾರ್ಯಾರು ಇದ್ದಾರೋ ಅವ್ರನ್ನ ಕೆಲವು ವಿಚಾರಗಳು ಅವ್ರ ವಿಚಾರ ತಿಳ್ಕೊಂಡು ಬಂದು ಒಂದು ಪ್ರೆಸ್ ಮೀಟ್ ಕೊಟ್ಬಿಡೋದು. ಅದನ್ನು ಬಿಡಿ, ಮೊದಲು ಯೋಚನೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಮಾತು. ತಾಲೂಕು ಮಹಿಳಾ ಅಧ್ಯಕ್ಷರು, ಇದು ಯಾವ ಥರ ಆಗಿದೆ ಅಂತಂದರೆ, ಏನು ಗೊತ್ತಿಲ್ಲದಂಗೆ ಎಲ್ಲೋ ಇರೋರು ಕರ್ಕೊಂಡ್ಬಂದು ನಮ್ಮ ತಾಲೂಕುಗಳಲ್ಲಿ ಬಿದ್ದಂಗಾಗಿದೆ. ಸುಮಾರು ವರ್ಷಗಳಿಂದ ಸಂಘಟನೆಗಳು ಮಾಡ್ಕೊಂಡು ಬಂದು, ಹೋರಾಟಗಳು ಮಾಡ್ಕೊಂಡು ಬಂದು, ನಾವು ಜಾತಿ ಭೇದ ಭಾವ ಇಲ್ಲದಂತೆ ಎಲ್ಲ ಜಾತಿ ಜನಾಂಗದವರು ಕಷ್ಟ ಇದೆ ಅಂತ ಬಂದರೆ ನಾವು ಅವ್ರ ಕಷ್ಟಕ್ಕೆ ಸ್ಪಂದಿಸಿ ಎಲ್ಲರನ್ನು ನಾವು ಒಗ್ಗೂಡಿಸ್ಕೊಂಡು ಹೋಗಿದ್ದೀವಿ ಹೊರತು ನಾವು ಬೇರೆ ರೀತಿಯಲ್ಲಿ ಯಾರನ್ನೂ ನೋಡಿಲ್ಲ. ನಾವು ಯಾವ ಥರನೂ ಕನಸಿನೂ ಮಾತಾಡ್ಸಿಲ್ಲ. ಇಂಥ ಕಷ್ಟ ಆಗಿದೆ ಅಂತಂದರೆ
ನಾವು ಅರ್ಧ ರಾತ್ರಿ ಎಲ್ಲಾದ್ರೂ ಹೋಗಿ ಅವ್ರಿಗೆ ನ್ಯಾಯ ಕೊಡಿಸಿ ಬಂದಿದ್ದೀವಿ ಹೊರತು ಅನ್ಯಾಯ ಅಂತೂ ಯಾರಿಗೂ ಮಾಡಿ ಬಂದಿಲ್ಲ. ಅದೇ ಥರ ಎಮ್ಮ ಶಿಡ್ಲಘಟ್ಟ ತಾಲೂಕು ಶಶಿಕಲಾ ಅನ್ನೋರು ಮಾತಾಡ್ತಾರೆ, ಯಾವ ಸಂಘಟನೆ ಇದು ಮಾಡಿದ್ದೀರಾ, ನೀವು ಏನು ಮಾಡಿದ್ದೀರಾ ಅಂತ. ನಮ್ಮ ಸಂಘಟನೆ ದಾಖಲೆಗಳ ಸಮೇತ ನಾವು ಬರ್ತೀವಿ, ಅವರು ಬಂದು ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ಲಿ. ನಾವು ಏನು ಹೋರಾಟ ಮಾಡಿದ್ದೀವಿ, ಎಲ್ಲಿ ನ್ಯಾಯ ಕೊಡಿಸಿದ್ದೀವಿ, ಎಲ್ಲಿ ಏನು ಮಾಡಿದ್ದೀವಿ ಜನರಿಗೆ ಅನ್ನೋದು ನಾವು ಪ್ರೂಫ್ ಸಮೇತ ನಾವು ಕೊಡ್ತೀವಿ. ಆ ಥರ ನಾವು ಕೊಡಲಿಲ್ಲ ಅಂತಂದರೆ ಅವರು ಇದು ಮಾಡ್ಕೊಳ್ಳಿ, ನಮ್ಮನ್ನ ಸಂಘಟನೆ ಮಾಡಿಲ್ಲ ಅಂತ. ಯಾವ ಸಂಘಟನೆಯಲ್ಲೂ ನಾವು ಇವತ್ತು ನೋಡೇ ಇಲ್ಲ ಎಮ್ಮನ್ನ. ಮತ್ತೆ ಯೂಟ್ಯೂಬಲ್ಲಿ ಆ ಥರ ಯೂಟ್ಯೂಬು ಇದು ಫೇಸ್ಬುಕ್ಕು ವಾಟ್ಸಪ್ನಲ್ಲಿ ಮಾಡಬೇಕು ಅಂತಂದರೆ ನಮ್ಮ ಡಿಸ್ಟಿಕಲ್ಲಿ A1 ಸಂಘಟನೆ ಆಗ್ತಾ ಇತ್ತು. ನಮ್ಮ ಸಂಘಟನೆ ದಲಿತ ಸಂರಕ್ಷಣೆ ವೇದಿಕೆ ಅಂತಂದರೆ A1 ಆಗ್ತಾ ಇತ್ತು. ನಾವು ಅವ್ರ ಥರ ತೋರಿಸ್ಕೊಳಕ್ಕೆ ಹೋಗಲಿಲ್ಲ. ಶಶಿಕಲಾ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ಇನ್ನು ಮುಂದೆ ನೀನು ಒಬ್ಳು ಹೆಣ್ಣಾಗಿದೆಯಾ, ಹೆಣ್ಣಾಗಿ ಹೆಣ್ಣು ಥರನೇ ಮಾತಾಡಬೇಕೆ ಹೊರತು ಬೇರೆ ವ್ಯವಹಾರಗಳ ಬಗ್ಗೆ ಮಾತಾಡಬಾರ್ದು. ಆ ಥರ ಇದು ಮಾಡೋಕ್ಕಿದ್ರೆ ಸಂಘಟನೆ ಹೆಸರು ಹೇಳ್ಕೊಂಡು ಆಚೆ ಕಡೆ ಬಂದು ಹೋರಾಟಗಳು ಮಾಡಬಾರ್ದು ಹೊರತು ಈ ಥರ ಬೆನ್ನು ಚೂರಿ ಹಾಕುವಂಥ ಕೆಲಸಗಳಂತೂ ಮಾಡಬಾರ್ದು. ಸಂದೇಶ ಮಾಡಿರೋದು ತಪ್ಪೆ. ಫಸ್ಟು ಯಾವ ತಾಲೂಕಲ್ಲಿ ಎಂಥ ಯಾವ ಸಂಘಟನೆ ಇದೆ, ಯಾವ ಸಂಘಟನೆಯಲ್ಲಿ ಎಂಥ ತಾಲೂಕು ಅಧ್ಯಕ್ಷರಾರು, ಜಿಲ್ಲಾಧ್ಯಕ್ಷರಾರು, ಮಹಿಳಾ ಘಟಕ ಯಾವುದು ಭೇಟಿ ಆಗಿ ಮತ್ತೆ ಅವ್ರ ಕಡೆಯಿಂದ ಏನಾದರೂ ಇತ್ತು ನಿಮ್ಮ ಮಾಹಿತಿ ತಗೊಂಡು ಮತ್ತೆ ಮುಂದಿನ ಹೆಜ್ಜೆ ಹಾಕಬೇಕಾಗಿತ್ತು. ಇನ್ನು ಎಲ್ಲೋ ತಾಲೂಕಿಂದ ಬಂದು ಈ ತಾಲೂಕಲ್ಲಿ ಹೋರಾಟ ಮಾಡಬೇಕು ಅಂತಂದ್ರೆ ನಿಮ್ಮ ಕೈಯಲ್ಲಿ ಆಗಲ್ಲ. ಏನು ಇಲ್ದಂಗೆ ಅವರು ಸಹಾಯ ಮಾಡ್ಕೊಂಡು ಬಂದಿದ್ದಾರೆ, ನಾವು ಎಲ್ಲರಿಗೂ ಗೊತ್ತು. ಅವ್ರ ಮೇಲೆ ಏನಾದರೂ ಅಪವಾದ ಮಾಡಬೇಕು ಅಂತಂದ್ರೆ ನೀವು ದಾಖಲೆ ಸಮೇತ ಹೋರಾಟ ಮಾಡ್ತೀವಿ ಅಂತ ಬರ್ತೀರಂತ ಅವ್ರ ಜೊತೆಯಲ್ಲಿ ಬನ್ನಿ, ನಾವು ಸ್ವಾಗತ ಕೋರ್ತೀವಿ ನಿಮಗೆ. ನಮ್ಮ ದಾಖಲಾತಿ ನಾವು ತೋರಿಸ್ತೀವಿ, ನಾವೇನು ಮಾಡಿದ್ದೀವಿ ಅಂತ. ನೀವೇನು ಮಾಡಿದ್ದೀರಿ ಅಂತ ನೀವೇ ಎತ್ಕೊಂಡ್ಬನ್ನಿ. ನಾವು ಹೋರಾಟಗಳು ಮಾಡ್ತಾ ಇದ್ದೀವಿ ಹೊರತು ಅಂಬೇಡ್ಕರ್ ಸಿದ್ಧಾಂತ ಬಿಟ್ಟು ನಾವು ಹೋರಾಟಗಳಲ್ಲಿ ಮಾಡ್ತಾ ಇಲ್ಲ. ಅದೇ ಥರನೂ ನೀವು ಬೇರೆ ಯಾವ ತಾಲೂಕಲ್ಲೂ ನೀವು ಕಾಣಿಸ್ಕೊಂಡಿಲ್ಲ. ಫಸ್ಟು ನೀವು ಕಾಣಿಸ್ಕೊಂಡಿರೋದು ಶಶಿಕಲಾ ಅವರ ಮೊನ್ನೆ ಸಂದೇಶ್ ಅವರ ವಿಚಾರದಲ್ಲಿ ಮಾತ್ರ ಕಾಣಿಸ್ಕೊಂಡಿದ್ದೀರಾ. ಒಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತಾಡ್ತಾರೆ. ಏನಪ್ಪ ಅಂದರೆ ಒಂದು ಸೋಮಲಾಪುರ ಗ್ರಾಮಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ನಾವು ಅಡ್ರೆಸ್ಸೇ ನಮ್ಗೆ ಗೊತ್ತಿಲ್ಲ ಅಂತ ಅವರು ಅದರ ಬಗ್ಗೆ ಮಾತಾಡಿದ್ದಾರೆ. ನಾವು ಸುಮಾರು ವರ್ಷಗಳಿಂದ ಅಲ್ಲಿ ರೈತರ ಜೊತೆಯಲ್ಲಿ ಒಡನಾಟ ಇಟ್ಕೊಂಡು 15-20 ವರ್ಷಗಳಿಂದ ಇದ್ದೀವಿ. ಏನೇನು ವಾಸ್ತವಾಂಶವಾಗಿ ಯಾರು ಅನುಭವದಿದ್ದಾರೆ, ಯಾರಿಲ್ಲ, ಏನು ಅಂತಿಲ್ಲ, ಅದೆಲ್ಲ ಕುರಿತು ಚರ್ಚೆ ಎಲ್ಲ ಮಾಡಿ ಅವ್ರ ಜೊತೆ ಕೂಡ ಒಡನಾಟ ಇಟ್ಕೊಂಡಿದ್ದೀವಿ. ನಾವು ಎಲ್ಲ ಅಲ್ಲಿ ದಲಿತರು ಏನಿದ್ದಾರೋ SC ಜನರೆಲ್ಲ ಸಂಪರ್ಕ ಕೂಡ ಮಾಡಿದ್ದೀವಿ. ಅವ್ರು ಈಗಾಗಲೇ ಮನವೊಲಿಸಿ ಯಾರು ಕೂಡ ನೊಂದು ಭೂಮಿಯನ್ನು ಕೂಡ ಬೇರೆಯವರು ಯಾರಿಗೂ ಕೊಟ್ಟಿಲ್ಲ ವಿಚಾರ ಏನೋ ತಿಳಿದಂಗೆ ಸಂದೇಶ ಅವರು ಬಂದು ವಿನಾಕಾರಣ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರ ಸುಬ್ಬಾರೆಡ್ಡಿ ಅನ್ನೋರ ಬಗ್ಗೆ ಬಾಯಿ ಬಂದಂಗೆ ಮಾತಾಡ್ತಾರೆ. ಅದು ಮಾತಾಡೋ ರೀತಿ ದಾಟಿ ಕೂಡ ಒಂದು ನಮ್ಮಲ್ಲಿ ಎಲ್ಲ ನಮ್ಮ ದಲಿತ ಮುಖಂಡರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಮಾತಾಡ್ತಿರ್ತಾರೆ. ಇಲ್ಲಿ ಯಾರು ದಲಿತರ ಪರವಾಗಿ ಯಾರು ಧ್ವನಿ ಎತ್ತೋರೇ ಇಲ್ಲೋ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಇಲ್ಲಿ ಸುಮಾರು ವರ್ಷಗಳಿಂದ ಕೂಡ ನಾವು ಕೂಡ ಎಸ್ಟೇನೆ ಜನಾಂಗಕ್ಕೆ ಮತ್ತು ಎಲ್ಲ ಹಿಂದೆ ಬಿದ್ದಿರುವಂಥ ಜನಾಂಗ ಕೂಡ ಸಹಾಯ ಮಾಡೋ ಉದ್ದೇಶದಿಂದ ನಾವೆಲ್ಲ ಕೂಡ ಈ ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಆ ದಿಸೆಯಲ್ಲಿ ನಾವು ಸೋಮಲಾಪುರ ಗ್ರಾಮದಲ್ಲೂ ಕೂಡ ಆಗಿರ್ಬೋದು, ನಮ್ಮ ತಾಲೂಕಿನಲ್ಲಿ ಕೂಡ ಯಾರೇ ಆಗಲಿ ನಾವು ಈಗಲೂ ಕೂಡ ಯಾರಿಗಾದ್ರೂ ಅನ್ಯಾಯ ಆಗಿದ್ರೆ ಅಂತ ರೈತರ ಪರವಾಗಿದೆ ಹೊರತು ಬೇರೆ ಯಾರು ಪರವಾಗಿಲ್ಲ.